ಹಲೋ ಎವ್ರಿವನ್. ಕೋಚಿಂಗ್ ಎಂಬ ಚಾನಲ್ನಲ್ಲಿ ನಡೆಯುವ ಮ್ಯಾಥ್ಸ್ ಸ್ಪೆಷಲ್ ಕೋಚಿಂಗ್ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ಈ ಕ್ಲಾಸುಗಳು ಸರಿಯಾಗಿ ಹೈಸ್ಕೂಲ್ ಸ್ಟೂಡೆಂಟ್ಸಿಗೆ ಮಾಡಿದ್ದು ಕ್ಲಾಸು. ಆದರೆ ಹೈಸ್ಕೂಲ್ ಸ್ಟೂಡೆಂಟ್ಸಿಗೆ ಆಗಿ ಒಂದು ಮ್ಯಾಥ್ಸ್ ಕ್ಲಾಸ್ ಇಲ್ಲ. ಬೇಸಿಕ್ ಲೆಕ್ಕದಲ್ಲಿ ಕಲಿತು ಬರುವಾಗ ಒಂದೊಂದು ಕ್ಲಾಸಿಗೆ ಮುಂದೆ ಕಲಿಯುವಾಗ ಒಂದೊಂದು ಪೋರ್ಷನ್ಸ್ ಆ್ಯಡ್ ಮಾಡಿಕೊಂಡು ಹೋಗ್ತಾ ಇರ್ತದೆ. ಹಾಗೆ ಚಿಕ್ಕ ಕ್ಲಾಸಿಂದಲೇ ನಾವು ಕಲಿತ ನಂಬರ್ಸ್ ಇದಲ್ಲ. ಸೊ ಈ ನಂಬರ್ಸ್ ಅದನ್ನ ಪ್ರಾಪರ್ಟೀಸ್ ಹಾಗೆ ಮುಂದೆ ಬರುವಾಗ ಅದು ಹೈಸ್ಕೂಲ್ ಲೆಕ್ಕಗೆ ಬರ್ತದೆ. ಹಾಗೆ ಅದನ್ನ ಪ್ರಾಪರ್ಟೀಸ್ ಅದರಲ್ಲಿ ಎಂದೆಲ್ಲ ಕಲೀಲಿಕ್ಕೆ ಉಂಟು ಅದು ಸ್ವಲ್ಪ ಡೀಪ್ ಆಗಿ ಕಲಿತು ಬರುವಾಗ ಅದು ಹೈಸ್ಕೂಲ್ ಮಕ್ಕಳಿಗೆ ಅವರದು ಪಾಠವಾಗಿ ಬರುತ್ತದೆ. ಸರಿಯಾಗಿ ನಂಬರ್ ಸಿಸ್ಟಮಲ್ಲಿ ಬರೆದ ನಂಬರ್ಸ್ ಯಾವುದಂದರೆ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟಿಜರ್ಸ್, ಪ್ರೈಮ್ ನಂಬರ್ಸ್, co-prime numbers, fractions, rational numbers, irrational numbers, triangular numbers and square numbers. ಇದಲ್ಲದೆ ಬೇರೆ ಥರ ನಂಬರ್ಸ್ ರಿಯಲ್ ನಂಬರ್ಸ್ ಹಾಗೆಲ್ಲ ಉಂಟು. ಅದೆಲ್ಲ ನಮಗೆ ಸ್ಕೂಲ್ ಮಕ್ಕಳಿಗೆ ಅಗತ್ಯವಿಲ್ಲ, ಇಷ್ಟೇ ಸಾಕು. ಓಕೆ, ಇದು ಒಂದೊಂದಾಗಿ ನಮಗೆ ಕಲಿಯೋಣ. ನ್ಯಾಚುರಲ್ ನಂಬರ್ಸ್ ಆರ್ ಆಲ್ಸೋ ಕಾಲ್ಡ್ ಕೌಂಟಿಂಗ್ ನಂಬರ್ಸ್. ಲೆಕ್ಕ ಮಾಡುವ ನಂಬರಿಗೆ ನಾವು ನ್ಯಾಚುರಲ್ ನಂಬರ್ಸ್ನ ಹೇಳ್ತದೆ. ನೆಕ್ಸ್ಟ್ ಹೋಲ್ ನಂಬರ್ಸ್. Whole numbers are the natural numbers including 0. ನ್ಯಾಚುರಲ್ ನಂಬರ್ಸ್ ಈಗ 1 2 3 ಎಲ್ಲ ಉಂಟು, ಅದನ್ನ ಜೊತೆ 0 ಸೇರಿಸಿ ಬರುವಾಗ ಅದಕ್ಕೆ ಹೋಲ್ ನಂಬರ್ಸ್ನ ಇರ್ತದೆ. ನೆಕ್ಸ್ಟ್ ಇಂಟಿಜರ್ಸ್ ಅಂತ ಹೇಳುವಾಗ ಇಂಟಿಜರ್ಸ್ ಆರ್ ದ ಸೆಟ್ ಆಫ್ ನಂಬರ್ಸ್ ವಿತ್ ಆಲ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ನಂಬರ್ಸ್ ಇನ್ಕ್ಲೂಡಿಂಗ್ 0. ಎಲ್ಲ ಪಾಸಿಟಿವ್ ನಂಬರ್ಸ್ ಅಂದರೆ ನ್ಯಾಚುರಲ್ ನಂಬರ್ಸ್, ಅದನ್ನ ಜೊತೆ 0 ಸೇರಿಸಿ ಬರುವಾಗ ಹೋಲ್ ನಂಬರ್ಸ್ ಆಯಿತು. ಅದು ಫುಲ್ ಇಲ್ಲಿ ಉಂಟು. ಅದರ ಜೊತೆ ನೆಗೆಟಿವ್ ನಂಬರ್ಸ್ ಬರ್ತದೆ. ನೆಗೆಟಿವ್ ನಂಬರ್ಸ್ ಅಂದರೆ 0ದಿಂದ ಇಲ್ಲಿ ಮುಂದಕ್ಕೆ ಬರುವಾಗ 1 2 3 ಬಂದಿದೆ, ಅದೇ ಥರ 0ಗಿಂತ ಹಿಂದಕ್ಕೆ ಹೋಗುವಾಗ -1 -2 -3 ಹೀಗೆ ಬರ್ತದೆ. ಇದೇ ಥರ ಸೆಟ್ ಆಫ್ ನಂಬರ್ಸಿಗೆ ಇಂಟಿಜರ್ಸ್ ಅಂತ ಹೇಳ್ತದೆ. ನೆಕ್ಸ್ಟ್ ಫ್ರಾಕ್ಷನ್ಸ್ ಹೇಳಿದರೆ ಫ್ರಾಕ್ಷನ್ಸ್ ಆರ್ ದ ಸೆಟ್ ಆಫ್ ನಂಬರ್ಸ್ ವಿಚ್ ಕ್ಯಾನ್ ಬಿ ರಿಟನ್ ಇನ್ ದ ಫಾರ್ಮ್ p/q ಲೆಕ್ಕದಲ್ಲಿ, ಅಂದರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಲೆಕ್ಕದಲ್ಲಿ ಬರಲಿಕ್ಕೆ ಆಗುವ ನಂಬರ್ಸ್. ಈ ನಂಬರ್ಸಿಗೆ ಫ್ರಾಕ್ಷನ್ಸ್ ಹೇಳ್ತದೆ. ಇದರಲ್ಲಿ ಒಂದು ವಿಷಯ, ವರ್ p ಆ್ಯಂಡ್ q ಅಂದರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಆಗಿ ಬರುವ ನಂಬರ್ಸ್ ಆರ್ ಹೋಲ್ ನಂಬರ್ಸ್. ಈ ಸೆಟ್ ಆಫ್ ನಂಬರ್ಸ್ ಇಂದೇ ಬರಿಬೇಕು, ಹೋಲ್ ನಂಬರ್ ಸೆಟ್ಟಿಂದೇ ಬರಿಬೇಕು. ಇದರಲ್ಲಿ ನಾವು ಕೊಡಿದ ನಂಬರ್ಸ್ ಯಾವುದಾದರೆ ಸಹ ಅದು ಈ ಸೆಟ್ಟಿಂದ ಬರಿಬೇಕು. ಇದು ಮುಂದೆ ಕ್ಲಾಸಿಗೆ ಹೋಗುವಾಗ ಫ್ರಾಕ್ಷನ್ಸಿನ ಇನ್ನೊಂದು ಲೆಕ್ಕ ಕಲಿಯುತ್ತದೆ. ಅದು ರ್ಯಾಷನಲ್ ನಂಬರ್ಸ್ನ ಇರ್ತದೆ. ರ್ಯಾಷನಲ್ ನಂಬರ್ಸ್ ಬರುವಾಗ ನಿಮಗೆ ಅದರ ಜೊತೆ ಇಂಟಿಜರ್ಸ್ ಹೋಲ್ ನಂಬರ್ಸ್ ಮಿಕ್ಸ್ ಆಗಿ ಬರ್ತದೆ. ಇಂಟಿಜರ್ಸ್ನಲ್ಲಿ ಉಂಟು -3 -2 -1 ಮತ್ತು ಎಲ್ಲ ಪಾಸಿಟಿವ್ ನಂಬರ್ಸ್ ಸಹ ಉಂಟು. ಸೊ ರ್ಯಾಷನಲ್ ನಂಬರ್ ಲೆಕ್ಕದಲ್ಲಿ ಬರುವಾಗ ನಿಮಗೆ ಇದರಲ್ಲಿ ಮೈನಸ್ ನಂಬರ್ ಸಹ ಇನ್ಕ್ಲೂಡ್ ಆಗ್ತದೆ. ಈಗ ನಾನು ಅದರ ಬಗ್ಗೆ ಜಾಸ್ತಿ ಹೇಳುವುದಿಲ್ಲ, ಆದರೆ ಹೇಳಿದರೆ ನಿಮಗೆ ಇದೆಲ್ಲ ಫುಲ್ ಕನ್ಫ್ಯೂಸ್ ಆಗ್ತದೆ. ಇನ್ನು ಮುಂದೆ ಬರುವಾಗ ಒಂದೊಂದು ಒಂದೇ ಕ್ಲಾಸಲ್ಲಿ ಇದೆಲ್ಲ ಸೇರಿಸಿ ಮುಗಿಲಿಕ್ಕೆ ಆಗುವುದಿಲ್ಲ. ಆದರೆ ಒಂದೊಂದು ಕ್ಲಾಸಲ್ಲಿ ಒಂದೊಂದು ಲೆಕ್ಕ ಮೀನ್ಸ್ ಒಂದೊಂದು ಥರ ನಂಬರ್ಸಿನ ಬಗ್ಗೆ ಹೇಳಿ ಅದನ್ನು ಪ್ರಾಪರ್ಟೀಸ್ ಹೇಳಿ ಅದು ಮಾಡುವುದೆಂದು ಹೇಳಿ ಹಾಗೆ ಮುಂದೆ ಬರಲಿಕ್ಕೆ ಟ್ರೈ ಮಾಡುತ್ತೇನೆ. ಓಕೆ, ಸೆಟ್ ಆಫ್ ನಂಬರ್ಸಲ್ಲಿ ಫಸ್ಟ್ ಸೆಟ್ ನ್ಯಾಚುರಲ್ ನಂಬರ್ಸಿಗೆ ಸಹ 2 ವಿಭಾಗಗಳುಂಟು, ಓಡ್ ನಂಬರ್ಸ್ ಆ್ಯಂಡ್ ಈವನ್ ನಂಬರ್ಸ್. ಅದು ಯಾವುದಂದರೆ ನ್ಯಾಚುರಲ್ ನಂಬರ್ಸ್ ಹೇಳುವಾಗ 1 2 3 4 ಹಾಗೆ ಕೌಂಟಿಂಗ್ ನಂಬರ್ಸ್ ಹಾಗೆ ಹೇಳಿದೆ. ಹೀಗೆ ಓಡ್ ನಂಬರ್ಸ್ ಮತ್ತು ಈವನ್ ನಂಬರ್ಸ್ ಸಹ ಇದರಲ್ಲಿ ಉಂಟು. ಓಡ್ ನಂಬರ್ಸ್ ಆರ್ ದ ನಂಬರ್ ಸ್ಟಾರ್ಟಿಂಗ್ ಫ್ರಮ್ 1 ಆ್ಯಂಡ್ ಗೋ ಆಲ್ಟರ್ನೇಟ್ಲಿ. ಅಂದರೆ ಓಡ್ನ ಹೇಳುವಾಗ ONE 1 ಇಂದ ಸ್ಟಾರ್ಟ್ ಆಗಬೇಕು, ಮತ್ತು ಒಂದೊಂದು ಬಿಟ್ಟು ಬರಿಬೇಕು. ಒಂದೊಂದು ಬಿಟ್ಟು ಅಂದರೆ 1 ಬರೆದಿದೆ, 2 ಇಲ್ಲ 3 ಬಂದೆ, 4 ಇಲ್ಲ 5 ಬಂದೆ, 6 ಇಲ್ಲ 7 ಬಂದೆ, 8 ಇಲ್ಲ 9 ಬಂದೆ. ಇದೇ ಥರ ಒಂದೊಂದು ನಂಬರ್ ಬಿಟ್ಟು ಬರ್ತದೆ. ಸೊ ಹಾಗೆ ಬರೆದ ನಂಬರ್ಸಿಗೆ ಓಡ್ ನಂಬರ್ಸ್ನ ಹೇಳ್ತದೆ. ಅದು ಇದೇ ಥರ 1 3 5 7 9 11 ಹಾಗೆ ಹೋಗ್ತದೆ. ಓಕೆ, ಅದೇ ಥರ ಇನ್ನೊಂದು ಸೆಟ್ಟು ಈವನ್ ನಂಬರ್ಸ್ ಅಂದರೆ ಓಡ್ ನಂಬರ್ಸು ONE 1 ಇಂದ ಸ್ಟಾರ್ಟ್ ಆಗಿದೆ, ಈವನ್ ನಂಬರ್ಸ್ 2 ಇಂದ ಸ್ಟಾರ್ಟ್ ಆಗಬೇಕು. 2 ಇಂದ ಸ್ಟಾರ್ಟ್ ಆಗಿ ಒಂದೊಂದು ನಂಬರ್ ಬಿಡಬೇಕು. ಇಲ್ಲಿ ನೋಡಿ, 2 ಇಂದ ಸ್ಟಾರ್ಟ್ ಮಾಡುವಾಗ ಫಸ್ಟ್ ನಂಬರ್ 2, ನೆಕ್ಸ್ಟ್ 3 ಇಲ್ಲ ಮತ್ತು 4,
5 ಇಲ್ಲ ಮತ್ತು 6, 7 ಇಲ್ಲ 8, 9 ಇಲ್ಲ 10. ಇದೇ ಥರ ಒಂದೊಂದು ನಂಬರ್ ಬಿಟ್ಟು ಬಿಟ್ಟು ಬಂದಿದೆ. ಇದೇ ಥರ ನಂಬರ್ಸಿಗೆ ಈವನ್ ನಂಬರ್ಸ್ನ ಹೇಳ್ತದೆ. ಈವನ್ ನಂಬರ್ಸ್ ಆರ್ ದ ನಂಬರ್ಸ್ ವಿಚ್ ಆರ್ ಸ್ಟಾರ್ಟ್ಸ್ ಫ್ರಮ್ 2 and go alternately. ಓಕೆ, ಇನ್ನು ಇದಕ್ಕೆ ಎರಡಿಗೆ ಒಂದು ಕಾಮನ್ ಪ್ರಾಪರ್ಟಿ ಉಂಟು. ಕಾಮನ್ ಪ್ರಾಪರ್ಟಿ ಅಂದರೆ ಡಿವಿಸಿಬಿಲಿಟಿ ಬೈ 2. ಡಿವೈಡಿಂಗ್ ಬೈ 2 ಆಗುವಾಗ, ಓಡ್ ನಂಬರ್ಸ್ ಡಿವೈಡಿಂಗ್ ಬೈ 2 ಆಗುವಾಗ, ಇಲ್ಲಿ ನೋಡಿ, ಸಾಧಾರಣ ಎಲ್ಲ ಅವರಿಗೆ ಅಂದರೆ ಹೈಸ್ಕೂಲ್ ಮಕ್ಕಳಿಗೆ ಕ್ಲಾಸನ್ನು ಹೇಳುವಾಗ ಅವರು 1 to 20 ಟೇಬಲ್ಸ್ ಗೊತ್ತಿರಬೇಕು, ಗೊತ್ತಾಯ್ತಾ? ಸೊ ಇಲ್ಲದವರು ಕಲಿಬೇಕಿತ್ತು ಅಷ್ಟೇ. 2 ಟೇಬಲಲ್ಲಿ 11 ಇಲ್ಲ, ಇದನ್ನ ಬ್ಯಾಕ್ ನಂಬರ್ 10. ಸೊ 2 5s are 10, ಬ್ಯಾಲೆನ್ಸ್ 1. ಅದೇ ಥರ 15 ನೋಡುವಾಗ 2 7s are 14, ಮತ್ತು ಬ್ಯಾಲೆನ್ಸ್ 1 ಬಂದಿದೆ. 2 9s are 18, ಬ್ಯಾಲೆನ್ಸ್ 1 ಬಂದಿದೆ. ಅಂದರೆ odd numbers dividing by 2, then the remainder will be always 1. ಓಕೆ, ಅದೇ ಥರ ಈವನ್ ನಂಬರ್ಸಲ್ಲಿ ನೋಡುವಾಗ, ಈವನ್ ನಂಬರ್ಸ್ನ ಹೇಳಿದರೆ 2 4 6 8 10 ಎಕ್ಸೆಟ್ರಾ. ಸೊ ಈವನ್ ನಂಬರ್ಸ್ ಆರ್ ಡಿವೈಡಿಂಗ್ ಬೈ 2. 2 ಟೇಬಲಲ್ಲಿ ಬಂದ ನಂಬರ್ಸ್ ಎಲ್ಲ ಇದರಲ್ಲಿ ಉಂಟು. 2 ಟೇಬಲ್ 2 5s are 10, 2 6 are 12, 2 8s are 16. ಇದೇ ಥರ 2 ಟೇಬಲಲ್ಲಿ ಬಂದ ಎಲ್ಲ ನಂಬರ್ಸ್ ಇದರಲ್ಲಿ ಉಂಟು. ಸೊ ಹಾಗೆ ಡಿವೈಡ್ ಮಾಡುವಾಗ ಅದನ್ನ ರಿಮೈಂಡರ್ ಯಾವಾಗಲೂ 0 ಬರ್ತದೆ. ಈವನ್ ನಂಬರ್ಸ್ ಡಿವೈಡಿಂಗ್ ಬೈ 2, then the remainder will always be 0. ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಈ ಪ್ರಾಪರ್ಟೀಸ್ ಎಲ್ಲ ಈ ಬೇಸಿಕ್ ಲೆಕ್ಕದಲ್ಲಿ ಕಲಿತಿದ್ದರೆ ಮುಂದೆ ಮುಂದೆ ಹೋಗುವಾಗ ತುಂಬ ಸುಲಭವಾಗುತ್ತದೆ. ಓಕೆ, ಹೀಗೆ ನಾವು ಕೌಂಟಿಂಗ್ ನಂಬರ್ಸಿನ ಬಗ್ಗೆ, ಅದಾದರೆ ನ್ಯಾಚುರಲ್ ನಂಬರ್ಸ್ನ ಬಗ್ಗೆ ಮಾತ್ರ ಹೇಳಿದೆ. ಇನ್ನು ಅದಕ್ಕೆ ಜನರಲ್ ಆಗಿ ಸ್ವಲ್ಪ ಪ್ರಾಪರ್ಟೀಸ್ ಉಂಟು. ಎವ್ರಿ ಸೆಟ್ ಆಫ್ ನಂಬರ್ಸ್ ಹ್ಯಾಸ್ ಸಮ್ ಕಾಮನ್ ಪ್ರಾಪರ್ಟೀಸ್. ಅದು ಆ ಪ್ರಾಪರ್ಟೀಸ್, ಕಾಮನ್ ಪ್ರಾಪರ್ಟೀಸ್ ನಾವು ಕಲಿತಿದ್ದರೆ ಎಲ್ಲ ಸೆಟ್ ಆಫ್ ನಂಬರ್ಸಿನ ಬಗ್ಗೆ ಪ್ರಾಬ್ಲಮ್ ಮಾಡುವಾಗ ನಮಗೆ ಈ ಕಾಮನ್ ಪ್ರಾಪರ್ಟೀಸೇ ಯೂಸ್ ಮಾಡಲಿಕ್ಕೆ ಆಗ್ತದೆ. ಸೊ ಇದರ ಬಗ್ಗೆ ನಾನು ಇವತ್ತು ಹೇಳೋದಿಲ್ಲ. ಆ ಕಾಮನ್ ಪ್ರಾಪರ್ಟೀಸ್ ಯಾವುದಂದರೆ ಕ್ಲೋಷರ್ ಪ್ರಾಪರ್ಟಿ, ಕಮ್ಯುಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಈ ಪ್ರಾಪರ್ಟೀಸಿನ ಬಗ್ಗೆ ನಾವು ಚಂದವಾಗಿ ಕಲಿತು ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ಮಾಡುವಾಗ ನೆಕ್ಸ್ಟ್ ಮುಂದೆ ಮುಂದೆ ಕ್ಲಾಸುಗಳು, ಇಲ್ಲಾದರೆ ಹೈಸ್ಕೂಲ್ ಮಕ್ಕಳಿಗೆ ಪ್ರಾಬ್ಲಮ್ಸ್ ಮಾಡುವಾಗ ಅದು ತುಂಬ ಸುಲಭವಾಗಿ ಬರುತ್ತದೆ. ಓಕೆ, ಮ್ಯಾಥ್ಸ್ ಅಂದರೆ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಹೇಳಿದ ಥರ ಸುಮ್ಮನೆ ಓದಿ ಕಲ್ತಿದ್ರೆ ಮ್ಯಾಥ್ಸ್ ಇಂಪ್ರೂವ್ಮೆಂಟ್ ಬರೋದಿಲ್ಲ. ಯಾವಾಗಲೂ ಮ್ಯಾಥ್ಸ್ ಮಾಡಿ ಮಾಡಿ ಟೈಮ್ ತಕ್ಕೊಳ್ಳಬೇಕು ಅದಕ್ಕೆ. ಹಾಗೆ ಮಾಡಿ ಮಾಡಿ ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು. ಸಮ್ಟೈಮ್ಸ್ ತಪ್ಪು ಪುನಃ ಪುನಃ ಮಾಡುವಾಗ ತಪ್ಪು ಬರಲಿಕ್ಕೆ ಚಾನ್ಸ್ ಉಂಟು, ಆದರೆ ಸಹ ಪುನಃ ಮಾಡಬೇಕು. ಹಾಗೆ ತುಂಬ ಸತಿ ಮಾಡಿ ಮಾಡಿ ಬರುವಾಗ ಮ್ಯಾಥ್ಸ್ ನಮಗೆ ಇಂಟ್ರೆಸ್ಟಿಂಗ್ ಆಗಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ, ಮತ್ತು ಮಾರ್ಕ್ ಸ್ಕೋರ್ ಮಾಡಲಿಕ್ಕೆ ಸಹ ಸಾಧ್ಯವಾಗುತ್ತದೆ. ಇವತ್ತು ಈ ಕ್ಲಾಸ್ ಸ್ಟಾಪ್ ಮಾಡ್ತೇನೆ. ನಿಮಗೆ ಮ್ಯಾಥ್ಸಿನ ಬಗ್ಗೆ ಕಲೀಲಿಕ್ಕೆ ಕಷ್ಟ ಇದ್ದ ಮಕ್ಕಳಿಗೆ ಇದು ಶೇರ್ ಮಾಡಿಕೊಡಿ, ಮತ್ತು ಚಂದವಾಗಿ ಕಲಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಹಕರಿಸಿ. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.